ಓಕೆ ವಿದ್ಯಾರ್ಥಿಗಳೇ, ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ. ನಾನು ನಿಮ್ಮ MK ಸ್ವಾಮಿ ಸರ್. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಫೆಬ್ರವರಿ 18ನೇ ತಾರೀಕು ನಡೀತಕ್ಕಂತ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ವಿಷಯದ ಮೇಲೆ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ವಿಡಿಯೋಸ್ ಅನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿ ಒಂದು ವಿಡಿಯೋದಲ್ಲಿ ನಿಮ್ಮ ಮೊರಾರ್ಜಿ ಎಕ್ಸಾಮ್ ನಲ್ಲಿ ಸಾಮಾನ್ಯ ಅಧ್ಯಯನದ ಮೇಲೆ ಯಾವ ರೀತಿಯ ಕ್ವಶನ್ ಗಳನ್ನ ಕೇಳ್ತಾರೆ, ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಒಂದು ವಿಷಯದ ಮೇಲೆ ಔಟ್ ಆಫ್ ಮಾರ್ಕ್ಸ್ ಅನ್ನ ತಗೋಬಹುದು ಅಂತಂದೇಳಿ ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತಿಳಿಯುತ್ತೆ. ಹಾಗಾಗಿ ನಾವು ಕೊಡ್ತಕ್ಕಂಥ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೆ ನಾವು ಕೊಡ್ತಕ್ಕಂಥ ವಿಡಿಯೋಸ್ ನಿಮ್ಗೆ ಅರ್ಥ ಆಗ್ತಾ ಇದ್ರೆ ನೀವು ಒಂದು ಲೈಕ್ ಅನ್ನ ಕೊಡ್ರಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿದೆ, ನಮ್ಮ ಗುರುಧ್ಯಾನ ಅಕಾಡೆಮಿಯಲ್ಲಿ ನಾವು ಗುರುಧ್ಯಾನ ಟಾಪ್ 17 ಮೊರಾರ್ಜಿ ಪ್ರಶ್ನೆ ಪತ್ರಿಕೆಗಳು ಅಂತಂದೇಳಿ ಒಂದು ಬುಕ್ಲೆಟ್ ಅನ್ನ ನಿಮ್ಗೋಸ್ಕರ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ರೆಡಿ ಮಾಡಿದೀವಿ. ಇದರಲ್ಲಿ 17 ಪ್ರಶ್ನೆ ಪತ್ರಿಕೆಗಳು ಇರ್ತವು ವಿತ್ ಕೀ ಆನ್ಸರ್ ಮತ್ತೆ OMR ಶೀಟ್ ಸಮೇತ. ಈ ಒಂದು ಬುಕ್ ಬೇಕು ಅಂದ್ರೆ ನಿಮ್ಗೆ ಈ ಒಂದು ಕ್ವಶನ್ ಪೇಪರ್, ಮಾಡಲ್ ಕ್ವಶನ್ ಪೇಪರ್ ನ ಈ ಒಂದು ಬುಕ್ಲೆಟ್ ಬೇಕು ಅಂದ್ರೆ ನೀವು ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ 9008585436 ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಈ ಒಂದು ಬುಕ್ಲೆಟ್, ಕ್ವಶನ್ ಪೇಪರ್ ನ ಬುಕ್ಲೆಟ್ 17 ಪ್ರಶ್ನೆ ಪತ್ರಿಕೆಗಳ ಈ ಒಂದು ಬುಕ್ಲೆಟ್ ನಿಮ್ಗೆ ಬೇಕು ಅಂದ್ರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನೀವು ಡೀಟೇಲ್ಸ್ ಅನ್ನ ತಗೋಬಹುದು. ನಿಮ್ಗೆ ಬೇಕಂದ್ರೆ ನಿಮ್ಮ ಅಡ್ರೆಸ್ಗೆ ಇದನ್ನ ನಾವು ಪೋಸ್ಟ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ, ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮ್ಮ ಎಕ್ಸಾಮ್ಗೆ ಬೇಕಾದಂತ ಎಲ್ಲ ಕ್ವಶನ್ ಗಳನ್ನ ಇದು ಕವರ್ ಮಾಡಿಕೊಡುತ್ತೆ. ಓಕೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯ ಕ್ವಶನ್ ಗಳನ್ನ ನೀವು ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದೇಳಿ ನೋಡ್ತಾ ಹೋಗಿ. ಕ್ವಶನ್ ನಂಬರ್ 1, ಈ ಕೆಳಗಿನ ಯಾವ ನೀರಾವರಿ ಪದ್ಧತಿಯಲ್ಲಿ ನೀರು ಪೋಲಾಗುವುದಿಲ್ಲ? ಕ್ವಶನ್ ಅರ್ಥ ಮಾಡ್ಕೋಬೇಕು. ಈ ಕೆಳಗಿನ ಯಾವ ನೀರಾವರಿ ಪದ್ಧತಿಯಲ್ಲಿ ನೀರು ಪೋಲಾಗುವುದಿಲ್ಲ ಅಂದ್ರೆ ವೇಸ್ಟ್ ಆಗುವುದಿಲ್ಲ? ಕ್ವಶನ್ ಆಪ್ಷನ್ ಎ ತುಂತುರು ನೀರಾವರಿ, ಆಪ್ಷನ್ ಬಿ ಕಾಲುವೆ ನೀರಾವರಿ, ಆಪ್ಷನ್ ಸಿ ಹನಿ ನೀರಾವರಿ, ಆಪ್ಷನ್ ಡಿ ಕೆರೆ ನೀರಾವರಿ. ಈ ಯಾವ ನೀರಾವರಿ ಪದ್ಧತಿಯಲ್ಲಿ, ಇಲ್ಲಿರ್ತಕ್ಕಂಥ ಯಾವ ನೀರಾವರಿ ಪದ್ಧತಿಯಲ್ಲಿ ನೀರು ಹೆಚ್ಚು ಪೋಲಾಗುವುದಿಲ್ಲ, ವೇಸ್ಟ್ ಆಗುವುದಿಲ್ಲ ಅಂತ ಕೇಳ್ತಾ ಇದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್. ಹನಿ ನೀರಾವರಿ ಪದ್ಧತಿಯಲ್ಲಿ ನೀರು ಹೆಚ್ಚು ಪೋಲಾಗುವುದಿಲ್ಲ. ಯಾಕಪ್ಪ ಅಂದ್ರೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರನ್ನ ಬೆಳೆಗಳ ಬೇರುಗಳಿಗೆ ನೇರವಾಗಿ ಹನಿಯಾಗಿ ಕೊಡೋದ್ರಿಂದ ನೀರು ವೇಸ್ಟ್ ಆಗೋದಿಲ್ಲ, ಪೋಲಾಗೋದಿಲ್ಲ. ಹಾಗಾಗಿ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರು ಪೋಲಾಗುವುದಿಲ್ಲ. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಇನ್ನು ತುಂತುರು ನೀರಾವರಿ ಅಂದ್ರೆ ಆ ಮಳೆಯ ರೀತಿಯಲ್ಲಿ ಬೆಳೆಗಳ ಮೇಲೆ ನೀರನ್ನ ಕೊಡ್ತಕ್ಕಂಥ ಪದ್ಧತಿ ಏನಿದೆ ಅದು ತುಂತುರು ನೀರಾವರಿ ಪದ್ಧತಿ. ಇನ್ನು ಕಾಲುವೆ ನೀರಾವರಿ ಪದ್ಧತಿ ಅಂದ್ರೆ ಅಣೆಕಟ್ಟಿನಲ್ಲಿ ಅಂದ್ರೆ ಜಲಾಶಯಗಳಲ್ಲಿ ಸಂಗ್ರಹವಾದಂತ ನೀರನ್ನ ಕಾಲುವೆಗಳ ಮುಖಾಂತರ ಬೆಳೆಗಳಿಗೆ ನೀರನ್ನ ಕೊಡ್ತಕ್ಕಂಥ ಪದ್ಧತಿ, ಅದು ಕಾಲುವೆ ನೀರಾವರಿ ಪದ್ಧತಿ. ಇನ್ನು ಕೆರೆ ನೀರಾವರಿ ಪದ್ಧತಿ ಅಂದ್ರೆ ಕೆರೆಗಳಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರನ್ನ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಬೆಳೆಗಳಿಗೆ ಬಳಸ್ಕೊಂತ ಇದ್ರೆ ಅದು ಕೆರೆ ನೀರಾವರಿ ಪದ್ಧತಿ ಆಗಿರುತ್ತೆ. ಇಲ್ಲಿ ಹನಿ ನೀರಾವರಿ ಪದ್ಧತಿ ಏನಿದೆ ಇದು ಬೆಳೆಗಳ ಬೇರುಗಳಿಗೆ ನೇರವಾಗಿ ನೀರನ್ನ ಹನಿಯಾಗಿ ಕೊಡೋದ್ರಿಂದ ಇಲ್ಲಿ ನೀರು ಅತಿ ಹೆಚ್ಚಾಗಿ ಪೋಲಾಗೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ಬೇಕು ನೀವು. ಪ್ರತಿಯೊಂದು ಕ್ವಶನ್ಗೆ ಸಂಬಂಧಪಟ್ಟಂತೆ ಎಲ್ಲಾ ವಿಚಾರಗಳನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ರೆ ಯಾವುದೇ ರೀತಿ ಕ್ವಶನ್ ಕೇಳಿದ್ರು ಸಹ ಈಸಿಯಾಗಿ ನೀವು ಅರ್ಥ ಮಾಡ್ಕೊಂತೀರಾ, ಮತ್ತೆ ಈಸಿಯಾಗಿ ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡ್ತೀರಾ. ಓಕೆ, ಕ್ವಶನ್ ನಂಬರ್ 2, ಇದು ನೀರಾವರಿ ಬೆಳೆ ಅಲ್ಲ. ಇಲ್ಲಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ನೀರಾವರಿ ಬೆಳೆ ಅಲ್ಲ ಅಂತ ಕೇಳ್ತಿದ್ದಾರೆ. ಆಪ್ಷನ್ ಎ ಹತ್ತಿ, ಆಪ್ಷನ್ ಬಿ ಭತ್ತ, ಆಪ್ಷನ್ ಸಿ ಕಬ್ಬು, ಆಪ್ಷನ್ ಡಿ ಶೇಂಗಾ. ಯಾವುದು ನೀರಾವರಿ ಬೆಳೆ ಅಲ್ಲ? ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ಇದು ನೀರಾವರಿ ಬೆಳೆ ಅಲ್ಲ. ಶೇಂಗಾ ಒಂದು ನೀರಾವರಿ ಬೆಳೆ ಅಲ್ಲ. ಇನ್ನು ಹತ್ತಿ, ಭತ್ತ, ಕಬ್ಬು ಇವು ನೀರಾವರಿ ಬೆಳೆಗಳು. ಶೇಂಗಾ ಇದು ಒಣಭೂಮಿ ಬೇಸಾಯದಲ್ಲಿ ಅಥವಾ ಮಳೆ ಆಧಾರಿತ ಬೇಸಾಯದಲ್ಲಿ ಮಾಡತಕ್ಕಂಥ ಒಂದು ಬೇಸಾಯವಾಗಿದೆ, ಅಂದ್ರೆ ಬೆಳೆ ಆಗಿದೆ. ಆಪ್ಷನ್ ಡಿ ರೈಟ್ ಆನ್ಸರ್. ಇದು ನೀರಾವರಿ ಬೆಳೆ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಆಲಮಟ್ಟಿ ಜಲಾಶಯವನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಈ ತರದ ಕ್ವಶನ್ ಅನ್ನ ನಿಮ್ಮ ಎಕ್ಸಾಮ್ ನಲ್ಲಿ ಮಸ್ಟ್ ಅಂಡ್ ಶುಡ್ ಕೇಳ್ತಾರೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳೇ. ಆಲಮಟ್ಟಿ ಜಲಾಶಯವನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ಶರಾವತಿ, ಆಪ್ಷನ್ ಸಿ ಕಾವೇರಿ, ಆಪ್ಷನ್ ಡಿ ತುಂಗಭದ್ರಾ. ಓಕೆ, ಆಲಮಟ್ಟಿ ಜಲಾಶಯವನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಆಪ್ಷನ್ ಎ ರೈಟ್ ಆನ್ಸರ್. ಕೃಷ್ಣ ನದಿಗೆ ನಿರ್ಮಿಸಲಾಗಿದೆ. ಕೃಷ್ಣ ನದಿಗೆ ಏನನ್ನ ಆಲಮಟ್ಟಿ ಜಲಾಶಯವನ್ನ ನಿರ್ಮಿಸಲಾಗಿದೆ. ಓಕೆ, ಅಂದ್ರೆ ಶರಾವತಿ ನದಿಗೆ ಯಾವ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ? ಲಿಂಗನಮಕ್ಕಿ ಅಣೆಕಟ್ಟನ್ನ ಶರಾವತಿ ನದಿಗೆ ನಿರ್ಮಿಸಲಾಗಿದೆ.
ಇನ್ನ ಕಾವೇರಿ ನದಿಗೆ KRS ಕೃಷ್ಣರಾಜಸಾಗರ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಇನ್ನು ತುಂಗಭದ್ರಾ ನದಿಗೆ ಪಂಪಸಾಗರ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಓಕೆ, ಈ ರೀತಿ ಕ್ವಶನ್ ಗಳನ್ನ ಕೇಳ್ತಾರೆ, ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರಿ. ಇಲ್ಲಿ ಆಲಮಟ್ಟಿ ಜಲಾಶಯವನ್ನ ಕೃಷ್ಣ ನದಿಗೆ ನಿರ್ಮಿಸಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4 ವಿದ್ಯಾರ್ಥಿಗಳೇ, ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನ ಬೆಳೆಯುವುದು, ಅದಕ್ಕೇನಂತ ಕರೀತಾರೆ? ಆಪ್ಷನ್ ಎ ಸಮಪಾತಾಳಿ ಬೇಸಾಯ, ಆಪ್ಷನ್ ಬಿ ನೀರಾವರಿ ಬೇಸಾಯ, ಆಪ್ಷನ್ ಸಿ ಸಾಂದ್ರ ಬೇಸಾಯ, ಆಪ್ಷನ್ ಡಿ ಒಣ ಭೂಮಿ ಬೇಸಾಯ. ಏನ್ ಕೇಳ್ತಂದ್ರೆ, ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನ ಬೆಳೆಯುವುದಕ್ಕೆ ಸಾಂದ್ರ ಬೇಸಾಯ ಅಂತ ಕರೀತಾರೆ. ಆಪ್ಷನ್ ಸಿ ರೈಟ್ ಆನ್ಸರ್, ಸಾಂದ್ರ ಬೇಸಾಯ. ಸಾಂದ್ರ ಬೇಸಾಯ ಅಂದ್ರೇನು? ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನ ಬೆಳೆದ್ರೆ ಅದನ್ನ ಸಾಂದ್ರ ಬೇಸಾಯ ಅಂತಂದೇಳಿ ಕರೀತಾರೆ. ಇನ್ನು ಸಮಪಾತಾಳಿ ಬೇಸಾಯ ಅಂದ್ರೆ ಭೂಮಿಯ ಆಕಾರಕ್ಕನುಗುಣವಾಗಿ ಭೂಮಿಯನ್ನ ಹದಗೊಳಿಸಿ ಮಾಡ್ತಕ್ಕಂಥ ಬೇಸಾಯ ಸಮಪಾತಾಳಿ ಬೇಸಾಯ. ಇನ್ನು ನೀರಾವರಿ ಬೇಸಾಯ ಅಂದ್ರೆ ಮಳೆ ನೀರನ್ನ ಹೊರತುಪಡಿಸಿ ಮತ್ತೆ ಮಳೆ ನೀರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲೂ ಸಹ ಜಲಾಶಯದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ನೀರನ್ನ ಕಾಲುವೆ ನೀರಾವರಿಯನ್ನ ಬಳಸ್ಕೊಂಡು ಮಾಡ್ತಕ್ಕಂಥ ಬೇಸಾಯವನ್ನ ನೀರಾವರಿ ಬೇಸಾಯ ಅಂತ ಕರೀತಾರೆ. ಇನ್ನು ಒಣಭೂಮಿ ಬೇಸಾಯ ಅಂದ್ರೆ ಮಳೆ ಆಧಾರಿತ ಬೇಸಾಯ, ಅಂದ್ರೆ ಮಳೆಗಾಲದಲ್ಲಿ ಮಾತ್ರ ಬೆಳೀತಕ್ಕಂಥ ಬೆಳೆಗಳು ಒಣಭೂಮಿ ಬೇಸಾಯ. ಇದನ್ನ ಖುಷ್ಕಿ ಬೇಸಾಯ ಅಂತಲೂ ಸಹ ಕರೀತಾರೆ. ಇಲ್ಲಿ ವರ್ಷವೊಂದಕ್ಕೆ ಒಂದು ಜಮೀನಿನಲ್ಲಿ 2 ರಿಂದ 3 ಬೆಳೆಗಳನ್ನ ಬೆಳೆದ್ರೆ ಅದನ್ನ ಸಾಂದ್ರ ಬೇಸಾಯ ಪದ್ಧತಿ ಅಂತಂದೇಳಿ ಕರೀತಾರೆ ವಿದ್ಯಾರ್ಥಿಗಳೇ. ಓಕೆ, ಆಪ್ಷನ್ ಸಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಈ ರೀತಿ ಕಂಪ್ಲೀಟ್ ಆದಂತ ಕ್ಲಾಸ್ ಅನ್ನ ನೀವು ಕೇಳಬೇಕು. ಮತ್ತೆ ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಯಾವುದೇ ರೀತಿ ಕ್ವಶನ್ ಕೇಳಿದ್ರೆ ನೀವು ಯಾವುದೇ ರೀತಿ ಕ್ವಶನ್ ಕೇಳಿದ್ರೆ ಸಹ ನೀವು ಆನ್ಸರ್ ಮಾಡ್ತೀರಾ. ಓಕೆ, ಯಾವ ತರದ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡಂಗಿದ್ರೆ ಮಾತ್ರ ನೀವು ಎಕ್ಸಾಮ್ ನಲ್ಲಿ ಸೆಲೆಕ್ಟ್ ಆಗ್ತೀರಾ. ಅದಕ್ಕೆ ಕಂಪ್ಲೀಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು. ಅದಕ್ಕೋಸ್ಕರ ನೀವು ಇಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ ಈ ಒಂದು ಆಪ್ ಇದೆ. ಈ ಆಪ್ ಅಲ್ಲಿ ನಿಮ್ಗೆ ಮೊರಾರ್ಜಿಗೆ ಸಂಬಂಧಪಟ್ಟಂತೆ, ಮೊರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹಲವಾರು ಕೋರ್ಸಸ್ ಗಳದವು. ನೀವು ಆ ಕೋರ್ಸಸ್ ಅಂತ ಸಹ ಪ್ರಾಕ್ಟೀಸ್ ಮಾಡಬಹುದು. ಓಕೆ, ಕ್ವಶನ್ ನಂಬರ್ 5, ಮಳೆಯನ್ನು ಆಧರಿಸಿ ಕೃಷಿ ಮಾಡುವುದು. ಮಳೆಯನ್ನ ಆಧರಿಸಿ ಕೃಷಿ ಮಾಡುವುದಕ್ಕೆ ಏನಂತ ಕರೀತಾರೆ? ಆಪ್ಷನ್ ಎ ಖುಷ್ಕಿ ಬೇಸಾಯ, ಆಪ್ಷನ್ ಬಿ ಮಿಶ್ರ ಬೇಸಾಯ, ಆಪ್ಷನ್ ಸಿ ಸಾವಯವ ಬೇಸಾಯ, ಆಪ್ಷನ್ ಡಿ ಆಧುನಿಕ ಬೇಸಾಯ. ಮಳೆಯನ್ನ ಆಧರಿಸಿ ಮಾಡ್ತಕ್ಕಂಥ ಕೃಷಿಗೆ ಖುಷ್ಕಿ ಬೇಸಾಯ ಅಥವಾ ಒಣಭೂಮಿ ಬೇಸಾಯ ಅಂತ ಕೇಳ್ತಾರೆ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ಇನ್ನು ಮಿಶ್ರ ಬೇಸಾಯ ಅಂದ್ರೆ ಏನಪ್ಪಾ ಅಂದ್ರೆ ಬೆಳೆಗಳ ಜೊತೆಗೆ ಹೈನುಗಾರಿಕೆ, ರೇಷ್ಮೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಈ ತರದ ಹಲವಾರು ಕೃಷಿಗೆ ಸಂಬಂಧಪಟ್ಟಂತ ಉಪಕಸಬುಗಳನ್ನ ಮಾಡ್ತಾ ಇದ್ರೆ ಅದನ್ನ ಮಿಶ್ರ ಬೇಸಾಯ ಅಂತ ಕರೀತಾರೆ. ಇನ್ನು ಸಾವಯವ ಬೇಸಾಯ ಅಂದ್ರೆ ಕ್ರಿಮಿನಾಶಕಗಳನ್ನ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಈ ತರದ ಗೊಬ್ಬರಗಳನ್ನ ಬಳಸಿ ಯಾವ ತರದ್ದು ಕೊಟ್ಟಿಗೆ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರಗಳನ್ನ ಬಳಸಿ ಮಾಡ್ತಕ್ಕಂಥ ಬೇಸಾಯಕ್ಕೆ ಸಾವಯವ ಬೇಸಾಯ ಅಂತ ಕರೀತಾರೆ. ಇನ್ನು ಆಧುನಿಕ ಬೇಸಾಯ ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ, ಕ್ರಿಮಿನಾಶಕಗಳನ್ನ ಬಳಸಿ ಮಾಡ್ತಕ್ಕಂಥ ಪದ್ಧತಿ ಬೇಸಾಯ ಪದ್ಧತಿ, ಅದು ಆಧುನಿಕ ಬೇಸಾಯ ಪದ್ಧತಿ. ಇಲ್ಲಿ ಮಳೆಯನ್ನ ಆಧರಿಸಿ ಮಾಡುವ ಕೃಷಿ ಪದ್ಧತಿ ಅದು ಖುಷ್ಕಿ ಬೇಸಾಯ ಪದ್ಧತಿ ಅಥವಾ ಒಣಭೂಮಿ ಬೇಸಾಯ ಪದ್ಧತಿ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 6, ಇದರಿಂದ ವಾಯು ಮಾಲಿನ್ಯ ಆಗುವುದಿಲ್ಲ. ಈ ಆಯ್ಕೆಗಳಲ್ಲಿ ಯಾವುದರಿಂದ ವಾಯು ಮಾಲಿನ್ಯ ಆಗುವುದಿಲ್ಲ? ಆಪ್ಷನ್ ಎ ವಾಹನಗಳು, ಆಪ್ಷನ್ ಬಿ ತ್ಯಾಜ್ಯ ವಸ್ತುಗಳನ್ನ ಸುಡುವುದು, ಆಪ್ಷನ್ ಸಿ ಗೋಬರ್ ಗ್ಯಾಸ್, ಆಪ್ಷನ್ ಡಿ ಕೈಗಾರಿಕೆಗಳು. ಈ ಆಯ್ಕೆಗಳಲ್ಲಿ ಯಾವುದರಿಂದ ವಾಯು ಮಾಲಿನ್ಯ ಆಗುವುದಿಲ್ಲ? ಆಪ್ಷನ್ ಸಿ ರೈಟ್ ಆನ್ಸರ್, ಗೋಬರ್ ಗ್ಯಾಸ್ ನಿಂದ ವಾಯು ಮಾಲಿನ್ಯ ಆಗುವುದಿಲ್ಲ. ಇನ್ನ ವಾಹನಗಳಿಂದನೂ ಸಹ ವಾಯು ಮಾಲಿನ್ಯ ಆಗುತ್ತೆ, ಮತ್ತು ತ್ಯಾಜ್ಯ ವಸ್ತುಗಳನ್ನ ಸುಡೋದ್ರಿಂದನೂ ಸಹ ವಾಯು ಮಾಲಿನ್ಯ ಆಗುತ್ತೆ, ಮತ್ತೆ ಕೈಗಾರಿಕೆಗಳಿಂದನೂ ಸಹ ವಾಯು ಮಾಲಿನ್ಯ ಆಗುತ್ತೆ. ಗೋಬರ್ ಗ್ಯಾಸ್ ನಿಂದ ವಾಯು ಮಾಲಿನ್ಯ ಆಗುವುದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7, ವಾಯುವಿನಲ್ಲಿ ನೈಟ್ರೋಜನಿನ ಪ್ರಮಾಣ ಎಷ್ಟಿದೆ? ಆಪ್ಷನ್ ಎ 71%, ಆಪ್ಷನ್ ಬಿ 78%, ಆಪ್ಷನ್ ಸಿ 97%, ಆಪ್ಷನ್ ಡಿ 21%. ವಾಯುವಿನಲ್ಲಿ ನೈಟ್ರೋಜನಿನ ಪ್ರಮಾಣ ಆಪ್ಷನ್ ಬಿ ರೈಟ್ ಆನ್ಸರ್ 78% ಇದೆ. 78% ಇದೆ. ಇನ್ನು 21% ಆಕ್ಸಿಜನ್ ಇದೆ. ಇನ್ನಿವೆರಡು ಸಹ ಅದರ್ ಆಪ್ಷನ್ಸ್ ಆಗಿದವು.
ಹಾಗಾಗಿ ವಾಯುವಿನಲ್ಲಿ ನೈಟ್ರೋಜನ್ನ ಪ್ರಮಾಣ 78%, ಆಕ್ಸಿಜನ್ನ ಪ್ರಮಾಣ 21%, ಮತ್ತೆ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ 0.04%, ಮತ್ತೆ ನೀರಾವಿ, ಜಡಾನಿಲ ಮತ್ತು ಧೂಳಿನ ಕಣಗಳ ಪ್ರಮಾಣ 0.96%. ಓಕೆ, ಇಲ್ಲಿ ನೈಟ್ರೋಜನಿನ ಪ್ರಮಾಣ 78%. ಆಪ್ಷನ್ ಬಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 8. ಇದು ಸರ್ವವ್ಯಾಪಿ ಸಂಪನ್ಮೂಲ. ಯಾವುದು ಸರ್ವವ್ಯಾಪಿ ಸಂಪನ್ಮೂಲ ಇವುಗಳಲ್ಲಿ? ಆಪ್ಷನ್ ಎ ಚಿನ್ನ, ಆಪ್ಷನ್ ಬಿ ಬೆಳಕು, ಆಪ್ಷನ್ ಸಿ ಪೆಟ್ರೋಲ್, ಆಪ್ಷನ್ ಡಿ ಅರಣ್ಯ. ಸರ್ವವ್ಯಾಪಿ ಸಂಪನ್ಮೂಲ ಅಂದ್ರೆ ಏನಪ್ಪಾ ಅಂದ್ರೆ ಭೂಮಿಯ ಎಲ್ಲಾ ಭಾಗದಲ್ಲೂ ಸಹ ಇದರ ಲಭ್ಯತೆ ಇರಬೇಕು, ಇದು ಸಿಗ್ತಾ ಇರ್ಬೇಕು. ಅಂತದ್ ಯಾವುದು? ಆಪ್ಷನ್ ಬಿ ರೈಟ್ ಆನ್ಸರ್. ಬೆಳಕು ಒಂದು ಸರ್ವವ್ಯಾಪಿ ಸಂಪನ್ಮೂಲ. ಅಂದ್ರೆ ಸೂರ್ಯನ ಬೆಳಕು ಎಲ್ಲಾ ಕಡೆ ಸಿಗುತ್ತೆ, ಅದು ಸರ್ವವ್ಯಾಪಿ ಸಂಪನ್ಮೂಲ. ಇನ್ನು ಚಿನ್ನ, ಪೆಟ್ರೋಲ್, ಅರಣ್ಯ ಇದು ಎಲ್ಲಾ ಭಾಗದಲ್ಲಿ, ಭೂಮಿಯ ಎಲ್ಲಾ ಪ್ರದೇಶದಲ್ಲಿ ಅದು ಸಿಗೋದಿಲ್ಲ. ಹಾಗಾಗಿ ಇವು ಸರ್ವವ್ಯಾಪಿ ಸಂಪನ್ಮೂಲಗಳು ಅಲ್ಲ. ಸರ್ವವ್ಯಾಪಿ ಸಂಪನ್ಮೂಲಗಳು ಯಾವ್ಯಾವಪ್ಪ ಅಂದ್ರೆ ಸೂರ್ಯನ ಬೆಳಕು, ನೀರು, ಗಾಳಿ ಇವು ಸರ್ವವ್ಯಾಪಿ ಸಂಪನ್ಮೂಲ. ಮಣ್ಣು ಇವು ಸರ್ವವ್ಯಾಪಿ ಸಂಪನ್ಮೂಲಗಳು. ಓಕೆ, ಕ್ವಶನ್ ನಂಬರ್ 9. ಇಂಧನಗಳು ಉರಿಯಲು ಯಾವ ಅನಿಲ ಬೇಕು? ಎಸ್ ನೋಡಿ, ಇಂಧನಗಳು ಉರಿಬೇಕು ಅಂದ್ರೆ ಯಾವ ಅನಿಲ ಬೇಕು ಅಂತ ಕೇಳ್ತಿದ್ರೆ ಆಪ್ಷನ್ ಎ ನೈಟ್ರೋಜನ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ಆಕ್ಸಿಜನ್, ಆಪ್ಷನ್ ಡಿ ಎಲ್ಲವೂ. ಎಸ್, ಇಂಧನಗಳು ಉರಿಬೇಕಪ್ಪ ಅಂದ್ರೆ ಆಕ್ಸಿಜನ್ ಅನ್ನುವ ಅನಿಲ ಬೇಕು. ಓಕೆ, ಇಂಧನಗಳು ಉರಿಯಲು ಯಾವ ಅನಿಲ ಬೇಕು? ಆಕ್ಸಿಜನ್ ಬೇಕು. ಆಕ್ಸಿಜನ್ ಇದ್ರೆ ಮಾತ್ರ ಇಂಧನಗಳು ಉರಿತವು. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಇದು ಉತ್ತರ ಭಾರತದ ನದಿ ಅಲ್ಲ. ಆಪ್ಷನ್ ಎ ಗಂಗಾ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಯಮುನಾ, ಆಪ್ಷನ್ ಡಿ ಬ್ರಹ್ಮಪುತ್ರ. ಯಾವುದು ಉತ್ತರ ಭಾರತದ ನದಿ ಅಲ್ಲ? ಆಪ್ಷನ್ ಬಿ ರೈಟ್ ಆನ್ಸರ್, ಕೃಷ್ಣ. ಇದು ಉತ್ತರ ಭಾರತದ ನದಿ ಅಲ್ಲ. ಇನ್ನು ಗಂಗಾ, ಯಮುನಾ, ಬ್ರಹ್ಮಪುತ್ರ ಇವೆಲ್ಲವೂ ಸಹ ಉತ್ತರ ಭಾರತದ ನದಿಗಳು. ಇವು ಹಿಮಾಲಯದ ಪರ್ವತಗಳಲ್ಲಿ ಹುಟ್ಟುತ್ತವೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ ವಿದ್ಯಾರ್ಥಿಗಳೇ, ಈ ತರದ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಚೆನ್ನಾಗಿ. ಓಕೆ, ಕ್ವಶನ್ ನಂಬರ್ 11. ಪಶ್ಚಿಮ ಘಟ್ಟಗಳ ಅರಣ್ಯಗಳ ನಾಶವನ್ನು ತಡೆಗಟ್ಟಲು ಈ ಹೋರಾಟ ನಡೆಯಿತು. ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವನ್ನ ತಡೆಗಟ್ಟೋದಕ್ಕೋಸ್ಕರ ಯಾವ ರೀತಿಯ ಒಂದು ಚಳವಳಿ ನಡೀತು? ಆಪ್ಷನ್ ಎ ಅಪ್ಪಿಕೋ ಚಳವಳಿ, ಆಪ್ಷನ್ ಬಿ ಚಿಪ್ಕೋ ಚಳವಳಿ, ಆಪ್ಷನ್ ಸಿ ಮೌನ ಕಣಿವೆ ಚಳವಳಿ, ಆಪ್ಷನ್ ಡಿ ಕಾಡನ್ನ ಉಳಿಸಿ ಹೋರಾಟ. ಎಸ್, ಪಶ್ಚಿಮ ಘಟ್ಟಗಳ ಅರಣ್ಯಗಳ ನಾಶವನ್ನ ತಡೆಗಟ್ಟಲು ಅಪ್ಪಿಕೋ ಚಳವಳಿ ನಡೆಯುತ್ತೆ. ಆಪ್ಷನ್ ಎ ರೈಟ್ ಆನ್ಸರ್. ಅಪ್ಪಿಕೋ ಚಳವಳಿ ಪಾಂಡುರಂಗ ಹೆಗಡೆ ಅವರ ನೇತೃತ್ವದಲ್ಲಿ ಅಪ್ಪಿಕೋ ಚಳವಳಿ ನಡೀತು. ಯಾಕಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳ ಅರಣ್ಯಗಳ ನಾಶವನ್ನ ತಡೆಗಟ್ಟಲು. ಇನ್ನು ಚಿಪ್ಕೋ ಚಳವಳಿ ಸುಂದರ್ಲಾಲ್ ಬಹುಗುಣರವರ ನಾಯಕತ್ವದಲ್ಲಿ ನಡೆಯುತ್ತೆ. ಹಿಮಾಲಯ ಪರ್ವತಗಳ ರಕ್ಷಣೆಗೋಸ್ಕರ ಈ ಒಂದು ಚಿಪ್ಕೋ ಚಳವಳಿ ನಡೆದ್ರೆ, ಇನ್ನು ಮೌನ ಕಣಿವೆ ಹೋರಾಟ ಕೇರಳದಲ್ಲಿ ನಡೆಯುತ್ತೆ. ಇನ್ನು ಕಾಡನ್ನ ಉಳಿಸಿ ಅಥವಾ ಜಂಗಲ್ ಬಚಾವೋ ಅಂತಕ್ಕಂಥ ಹೋರಾಟ ಬಿಹಾರ, ಜಾರ್ಖಂಡ್ ಈ ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಇಲ್ಲಿ ಪಶ್ಚಿಮ ಘಟ್ಟಗಳ ಅರಣ್ಯ ನಾಶವನ್ನ ತಡೆಗಟ್ಟಲು ಅಪ್ಪಿಕೋ ಚಳವಳಿ ನಡೀತು ಪಾಂಡುರಂಗ ಹೆಗಡೆ ಅವರ ಒಂದು ಲೀಡರ್ಶಿಪ್ ನಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12. ಇದು ಪಳೆಯುಳಿಕೆ ಇಂಧನ. ಈ ಆಯ್ಕೆಗಳಲ್ಲಿ ಯಾವುದು ಪಳೆಯುಳಿಕೆ ಇಂಧನ? ಆಪ್ಷನ್ ಎ ಸೌರಶಕ್ತಿ, ಆಪ್ಷನ್ ಬಿ ಪೆಟ್ರೋಲ್, ಆಪ್ಷನ್ ಸಿ ರಾಸಾಯನಿಕ ಶಕ್ತಿ, ಆಪ್ಷನ್ ಡಿ ಯಾವುದು ಅಲ್ಲ. ಯಾವುದು ಪಳೆಯುಳಿಕೆ ಇಂಧನ? ಆಪ್ಷನ್ ಬಿ ರೈಟ್ ಆನ್ಸರ್. ಪೆಟ್ರೋಲ್ ಒಂದು ಪಳೆಯುಳಿಕೆ ಇಂಧನ. ಏನು ಪಳೆಯುಳಿಕೆ ಇಂಧನ ಅಂದ್ರೆ ಭೂಮಿಯ ಒಳಗಡೆ ಸತ್ತ ಪ್ರಾಣಿಗಳು ಮತ್ತು ಸಸ್ಯಗಳು, ಸತ್ತ ಪ್ರಾಣಿ ಮತ್ತು ಸಸ್ಯದ ಅವಶೇಷಗಳು ಆಕ್ಸಿಜನ್ನಿನ ಲಭ್ಯತೆ ಇಲ್ಲದೆ, ಆಕ್ಸಿಜನ್ ಇಲ್ಲದೆ ಕೊಳೆತಾಗ ಆ ಭೂಮಿಯ ಒಳಗಡೆ ಏನಾಗುತ್ತೆ? ಪೆಟ್ರೋಲಿಯಂ ಅಂತಕ್ಕಂಥ ಒಂದು ವಸ್ತು ಸಿಗುತ್ತೆ. ಅದು ಪಳೆಯುಳಿಕೆ ಇಂಧನ. ಓಕೆ, ಯಾವುದು? ಸಸ್ಯ ಮತ್ತು ಪ್ರಾಣಿಯ ಸತ್ತ ಅವಶೇಷಗಳು ಭೂಮಿಯ ಒಳಗಡೆ ಆಕ್ಸಿಜನ್ ಇಲ್ಲದೆ ಕೊಳೆತಾಗ ಅದು ಪಳೆಯುಳಿಕೆ ಇಂಧನವಾಗಿ ಮಾರ್ಪಡುತ್ತೆ, ಪಳೆಯುಳಿಕೆ ಇಂಧನವಾಗಿ ಉತ್ಪತ್ತಿ ಆಗುತ್ತೆ. ಅದನ್ನ ನಾವು ಪಳೆಯುಳಿಕೆ ಇಂಧನ ಕರಿತೀವಿ. ಆ ಪಳೆಯುಳಿಕೆ ಇಂಧನ ಯಾವುದಪ್ಪ ಅಂದ್ರೆ ಪಳೆಯುಳಿಕೆ ಇಂಧನ ಇಲ್ಲಿ ಪೆಟ್ರೋಲಿಯಂ ಅಂದ್ರೆ ಪೆಟ್ರೋಲಿಯಂನಲ್ಲಿ ಪೆಟ್ರೋಲ್, ಡೀಸೆಲ್, ಸಿಮೆಂಟ್ ಇದೆಲ್ಲದನ್ನು ಸಹ ತೆಗಿತಾರೆ. ಹಾಗಾಗಿ ಪೆಟ್ರೋಲ್ ಒಂದು ಪಳೆಯುಳಿಕೆ ಇಂಧನ. ನೆಕ್ಸ್ಟ್ ಕ್ವಶನ್ ನಂಬರ್ 13. ಭೀಮ್ಸೇನ್ ಜೋಶಿ ಅವರು ಈ ಕ್ಷೇತ್ರದಲ್ಲಿ ಪ್ರಖ್ಯಾತಿ ಗಳಿಸಿದ್ದಾರೆ. ಭೀಮ್ಸೇನ್ ಜೋಶಿ ಅವರು ಯಾವ ಒಂದು ಕ್ಷೇತ್ರದಲ್ಲಿ ಪ್ರಖ್ಯಾತಿ ಗಳಿಸಿದ್ದಾರೆ? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಕ್ರೀಡೆ, ಆಪ್ಷನ್ ಸಿ ಸಂಗೀತ, ಆಪ್ಷನ್ ಡಿ ರಾಜಕೀಯ. ಭೀಮ್ಸೇನ್ ಜೋಶಿ ಅವರು ಸಂಗೀತ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿದ್ದಾರೆ, ಪ್ರಖ್ಯಾತಿಯನ್ನ ಗಳಿಸಿದ್ದಾರೆ. ಓಕೆನಾ? ಎಸ್, ಕ್ವಶನ್ ನಂಬರ್ 14.
ವಸ್ತುವಿನ ಸ್ಥಿತಿ ಬದಲಾವಣೆಗೆ ಇದು ಕಾರಣ. ವಸ್ತುವಿನ ಸ್ಥಿತಿ ಬದಲಾವಣೆಗೆ ಆಯ್ಕೆಗಳಲ್ಲಿ ಯಾವುದು ಕಾರಣವಾಗಿದೆ? ಆಪ್ಷನ್ ಎ ರಾಶಿ, ಆಪ್ಷನ್ ಬಿ ಒತ್ತಡ, ಆಪ್ಷನ್ ಸಿ ಸ್ಥಳ, ಆಪ್ಷನ್ ಡಿ ಉಷ್ಣ. ವಸ್ತುವಿನ ಸ್ಥಿತಿ ಬದಲಾವಣೆಗೆ ಆಪ್ಷನ್ ಡಿ ಕಾರಣ, ಉಷ್ಣ. ಉಷ್ಣ ವಸ್ತುಗಳಿಗೆ ಅಂದ್ರೆ ದ್ರವ್ಯಗಳಿಗೆ ಉಷ್ಣವನ್ನ ಕೊಟ್ಟಾಗ ಅದು ತನ್ನ ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಆಗುತ್ತೆ. ಅದನ್ನ ವಸ್ತು ಸ್ಥಿತಿ ಬದಲಾವಣೆ ಅಂತ ಕರಿತೀವಿ. ಅದಕ್ಕೆ ಕಾರಣ ಉಷ್ಣ. ಉಷ್ಣದಿಂದಾಗಿ ವಸ್ತುಗಳು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಅನ್ನುವಂಥವು. ಯಾವುದರಿಂದ? ಉಷ್ಣದಿಂದ. ಉಷ್ಣದಿಂದ ವಸ್ತುಗಳು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಅನ್ನುವಂಥವು. ಇದನ್ನ ವಸ್ತು ಸ್ಥಿತಿ ಬದಲಾವಣೆ ಅಂತಂದೇಳಿ ಕರೀತಾರೆ. ಹಾಗಾಗಿ ವಸ್ತುವಿನ ಸ್ಥಿತಿ ಬದಲಾವಣೆಗೆ ಯಾವುದು ಕಾರಣ? ಉಷ್ಣ ಕಾರಣ. ಓಕೆ, ಆಪ್ಷನ್ ಡಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 15. ಒಂದು ವಸ್ತುವು ಉಷ್ಣದಿಂದಾಗಿ ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ, ಅನಿಲ ಸ್ಥಿತಿಯಿಂದ ನೇರವಾಗಿ ಘನಸ್ಥಿತಿಗೆ ಬದಲಾಗುವುದನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಒಂದು ವಸ್ತುವು ಉಷ್ಣದಿಂದಾಗಿ ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನಸ್ಥಿತಿಗೆ ಬದಲಾಗುವುದನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಉತ್ಪತನ, ಆಪ್ಷನ್ ಬಿ ಪ್ಲವನತೆ, ಆಪ್ಷನ್ ಸಿ ಸಾಂದ್ರತೆ, ಆಪ್ಷನ್ ಡಿ ವಿಲೀನತೆ. ಒಂದು ವಸ್ತುವು ಉಷ್ಣದಿಂದಾಗಿ ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ, ಅನಿಲ ಸ್ಥಿತಿಯಿಂದ ನೇರವಾಗಿ ಘನಸ್ಥಿತಿಗೆ ಬದಲಾದ್ರೆ ಅದನ್ನ ಉತ್ಪತನ ಅಂತ ಕರೀತಾರೆ. ಆಪ್ಷನ್ ಎ ರೈಟ್ ಆನ್ಸರ್, ಉತ್ಪತನ. ಉತ್ಪತನ ಅಂತಂದೇಳಿ ಕರೀತಾರೆ. ಉದಾಹರಣೆಗೆ ಕರ್ಪೂರ, ನ್ಯಾಪ್ಥಲಿನ್ ಗುಳಿಗೆ, ಅಯೋಡಿನ್ ಇವೆಲ್ಲ ಉತ್ಪತನಕ್ಕೆ ಉದಾಹರಣೆಗಳು. ಅರ್ಥ ಆಯ್ತಲ್ಲ? ಇನ್ನ ಪ್ಲವನತೆ ಅಂದ್ರೆ ಏನಪ್ಪಾ ಅಂದ್ರೆ ನೀರಿನ ಮೇಲ್ಮುಖ ತಳ್ಳುಬಲದಿಂದಾಗಿ ವಸ್ತುಗಳು ನೀರಿನ ಮೇಲೆ ತೇಲ್ತಾ ಇದ್ರೆ, ನೀರಿನ ಮೇಲ್ಮುಖ ತಳ್ಳುಬಲದಿಂದಾಗಿ ನೀರಿನ ಮೇಲೆ ವಸ್ತುಗಳು ತೇಲ್ತಾ ಇದ್ರೆ ಅದನ್ನ ಪ್ಲವನತೆ ಅಂತ ಕರಿತೀವಿ. ಸಾಂದ್ರತೆ ಅಂದ್ರೆ ಒಂದು ಏಕಮಾನ ಪ್ರದೇಶದಲ್ಲಿ, ಒಂದು ವಸ್ತುವಿನ ಒಂದು ಏಕಮಾನ ಪ್ರದೇಶದಲ್ಲಿ ಇರ್ತಕ್ಕಂಥ ರಾಶಿ ಏನಿದೆ, ವಸ್ತುವಿನ ರಾಶಿ, ಅದನ್ನ ನಾವು ಸಾಂದ್ರತೆ ಅಂತ ಕರಿತೀವಿ. ಪ್ರದೇಶ ಅಲ್ಲ, ಸಾರಿ. ಸಾಂದ್ರತೆ ಅಂದ್ರೆ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ, ವಸ್ತುವಿನ ಒಂದು ಏಕಮಾನ ಗಾತ್ರದಲ್ಲಿರ್ತಕ್ಕಂಥ ರಾಶಿಗೆ ಸಾಂದ್ರತೆ ಅಂತ ಹೇಳಿ ಕರಿತೀವಿ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಕಿಲೋಗ್ರಾಮ್ ಅಥವಾ ಕ್ಯೂಬೆಕ್ ಮೀಟರ್. ಇನ್ನು ವಿಲೀನತೆ ಅಂದ್ರೆ ನೀರಿನಲ್ಲಿ ವಸ್ತುಗಳು ಕರಗಿದ್ರೆ ಅದನ್ನ ವಿಲೀನತೆ ಅಂತ ಹೇಳಿ ಕರಿತೀವಿ. ಇಲ್ಲಿ ವಸ್ತುಗಳು ಉಷ್ಣದಿಂದಾಗಿ ಘನಸ್ಥಿತಿಯಿಂದ ನೇರವಾಗಿ ಅನಿಲ ಸ್ಥಿತಿಗೆ, ಅನಿಲ ಸ್ಥಿತಿಯಿಂದ ನೇರವಾಗಿ ಘನಸ್ಥಿತಿಗೆ ಬದಲಾವಣೆ ಆದ್ರೆ ಅದನ್ನ ಉತ್ಪತನ ಅಂತ ಹೇಳಿ ಕರಿತೀವಿ. ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 16. ಈ ದ್ರವ್ಯದಲ್ಲಿ ಕಣಗಳು ತುಂಬಾ ವಿರಳವಾಗಿರುತ್ತವೆ. ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಹೊಗೆ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಮಂಜುಗಡ್ಡೆ. ಯಾವ ದ್ರವ್ಯದಲ್ಲಿ ಕಣಗಳು ತುಂಬಾ ವಿರಳವಾಗಿರ್ತವೋ? ಆಪ್ಷನ್ ಬಿ ರೈಟ್ ಆನ್ಸರ್, ಹೊಗೆ. ಅಂದ್ರೆ ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ದ್ರವ್ಯಗಳಲ್ಲಿ, ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ದ್ರವ್ಯಗಳಲ್ಲಿ ವಿರಳಗಳು, ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ದ್ರವ್ಯಗಳಲ್ಲಿ ಕಣಗಳು ತುಂಬಾ ವಿರಳವಾಗಿರ್ತವು, ಅಂದ್ರೆ ದೂರ ದೂರ ಇರ್ತವು. ಅರ್ಥ ಆಯ್ತಲ್ಲ? ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ದ್ರವ್ಯಗಳಲ್ಲಿ ಅಂದ್ರೆ ವಸ್ತುಗಳಲ್ಲಿ ಕಣಗಳು ತುಂಬಾ ವಿರಳವಾಗಿರ್ತವು. ಇನ್ನ ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ಕಣಗಳು ಸ್ವಲ್ಪ ವಿರಳವಾಗಿರ್ತವು. ಇನ್ನ ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ, ದ್ರವ್ಯಗಳಲ್ಲಿ ಕಣಗಳು ನಿರ್ದಿಷ್ಟವಾಗಿ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತವು. ಓಕೆ, ಇಲ್ಲಿ ತುಂಬಾ ವಿರಳವಾಗಿರ್ತಕ್ಕಂಥ ದ್ರವ್ಯದ ಸ್ಥಿತಿ ಯಾವುದು? ಅನಿಲ. ಅದಕ್ಕೆ ಉದಾಹರಣೆ ಹೊಗೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ಇದು ಸಂಯುಕ್ತ ವಸ್ತು ಅಲ್ಲ. ಆಪ್ಷನ್ ಎ ನೀರು, ಆಪ್ಷನ್ ಬಿ ಉಪ್ಪು, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಸಕ್ಕರೆ. ಯಾವುದು ಸಂಯುಕ್ತ ವಸ್ತು ಅಲ್ಲ ಇಲ್ಲಿ? ಆಪ್ಷನ್ ಸಿ ರೈಟ್ ಆನ್ಸರ್. ಕಬ್ಬಿಣ ಒಂದು ಧಾತು, ಇದು ಮೂಲ ವಸ್ತು, ಸಂಯುಕ್ತ ವಸ್ತು ಅಲ್ಲ. ಏನು ಸಂಯುಕ್ತ ವಸ್ತು ಅಂದ್ರೆ ಏನಪ್ಪಾ ಅಂದ್ರೆ ಎರಡಕ್ಕಿಂತ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ಒಂದಕ್ಕೊಂದು ಸೇರಿದಾಗ ಹೊಸದಾದಂತ ಒಂದು ವಸ್ತು ಉತ್ಪತ್ತಿ ಆದ್ರೆ ಅದನ್ನ ಸಂಯುಕ್ತ ವಸ್ತು ಅಂತ ಕರಿತೀವಿ. ನೀರು, ಉಪ್ಪು, ಸಕ್ಕರೆ ಇವೆಲ್ಲವೂ ಸಹ ಸಂಯುಕ್ತ ವಸ್ತುಗಳು. ಆದ್ರೆ ಕಬ್ಬಿಣ ಸಂಯುಕ್ತ ವಸ್ತು ಅಲ್ಲ, ಇದು ಒಂದು ಧಾತು, ಮೂಲ ವಸ್ತು. ಇದು ಆಪ್ಷನ್ ಸಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 18. ಯಾವ ದ್ರವ್ಯವು ಯಾವುದೇ ಸ್ಥಳದಲ್ಲಿದ್ದರೂ ತನ್ನ ಆಕಾರ ಮತ್ತು ಗಾತ್ರದಲ್ಲಿ ಬದಲಾಗುವುದಿಲ್ಲ? ಯಾವ ದ್ರವ್ಯ? ದ್ರವ್ಯ ಅಂದ್ರೆ ಏನಪ್ಪಾ ಅಂದ್ರೆ ವಸ್ತು. ವೈಜ್ಞಾನಿಕವಾಗಿ ವಸ್ತುಗಳನ್ನ ದ್ರವ್ಯ ಅಂತ ಹೇಳಿ ಕರಿತೀವಿ. ದ್ರವ ಅಲ್ಲ, ದ್ರವ್ಯ. ದ್ರವ್ಯ ಅಂದ್ರೆ ವಸ್ತು. ಯಾವ ದ್ರವ್ಯವು ಯಾವುದೇ ಸ್ಥಳದಲ್ಲಿದ್ದರೂ ತನ್ನ ಆಕಾರ ಮತ್ತು ಗಾತ್ರದಲ್ಲಿ ಬದಲಾಗುವುದಿಲ್ಲ? ಆಪ್ಷನ್ ಎ ಘನ, ಆಪ್ಷನ್ ಬಿ ದ್ರವ, ಆಪ್ಷನ್ ಸಿ ಅನಿಲ, ಆಪ್ಷನ್ ಡಿ ಯಾವುದೂ ಅಲ್ಲ. ಆಪ್ಷನ್ ಯಾವುದು? ಆಪ್ಷನ್ ಎ ರೈಟ್ ಆನ್ಸರ್. ಘನ ವಸ್ತುಗಳು ಯಾವುದೇ ಸ್ಥಳದಲ್ಲಿದ್ದರೂ ದ್ರವ ವಸ್ತುಗಳು ಯಾವುದೇ ಸ್ಥಳದಲ್ಲಿದ್ದರೂ ತನ್ನ ಆಕಾರ ಮತ್ತು ಗಾತ್ರದಲ್ಲಿ ಬದಲಾವಣೆ ಆಗೋದಿಲ್ಲ. ಯಾವ? ಘನ ವಸ್ತುಗಳು.
ಘನವಸ್ತುಗಳು ಯಾವುದೇ ಸ್ಥಳದಲ್ಲಿದ್ದರೂ ಸಹ ಅದರ ಆಕಾರ ಮತ್ತು ಗಾತ್ರದಲ್ಲಿ ಬದಲಾವಣೆ ಆಗುವುದಿಲ್ಲ. ಆದರೆ ದ್ರವ ವಸ್ತುಗಳು ಆಕಾರದಲ್ಲಿ ಬದಲಾಗ್ತವು, ಸ್ಥಳ ಬದಲಾದಾಗ ಆಕಾರದಲ್ಲಿ ಬದಲಾಗ್ತವು, ಗಾತ್ರದಲ್ಲಿ ಬದಲಾಗೋದಿಲ್ಲ. ಆದರೆ ಅನಿಲ ವಸ್ತುಗಳು ಸ್ಥಳ ಬದಲಾದಂತೆ ಆಕಾರ ಮತ್ತು ಗಾತ್ರ ಎರಡರಲ್ಲೂ ಸಹ ಬದಲಾವಣೆಯನ್ನು ಹೊಂದವು. ಇಲ್ಲಿ ಆಕಾರ ಮತ್ತು ಗಾತ್ರದಲ್ಲಿ ಯಾವ ವಸ್ತುಗಳು ಬದಲಾಗುವುದಿಲ್ಲ? ಘನ ವಸ್ತುಗಳು ಬದಲಾಗುವುದಿಲ್ಲ. ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 19. ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ? ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ? ಆಪ್ಷನ್ ಎ ಬೆಳಗಾವಿ, ಆಪ್ಷನ್ ಬಿ ರಾಯಚೂರು, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ಕೋಲಾರ. ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಇದೆ. ಆಪ್ಷನ್ ಬಿ ರೈಟ್ ಆನ್ಸರ್. ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಯಾವ ಇಂಧನವನ್ನು ಬಳಸ್ತಾರೆ? ಕಲ್ಲಿದ್ದಲನ್ನ ಬಳಸಿ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ವಿದ್ಯುತ್ತನ್ನ ತಯಾರು ಮಾಡ್ತಾರೆ, ಉತ್ಪತ್ತಿ ಮಾಡ್ತಾರೆ. ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರ ಎಲ್ಲಿದೆ? ರಾಯಚೂರಿನಲ್ಲಿದೆ. ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 20, ಲಾಸ್ಟ್ ಕ್ವಶನ್. ಅಣೆಕಟ್ಟುಗಳನ್ನು ಅಂದ್ರೆ ಜಲಾಶಯಗಳನ್ನು ಈ ಸ್ಥಳದಲ್ಲಿ ನಿರ್ಮಿಸುತ್ತಾರೆ. ಅಣೆಕಟ್ಟುಗಳನ್ನ ಈ ಸ್ಥಳದಲ್ಲಿ ನಿರ್ಮಿಸುತ್ತಾರೆ. ಯಾವ ಸ್ಥಳದಲ್ಲಿ? ಆಪ್ಷನ್ ಎ ಸಾಗರಗಳಲ್ಲಿ, ಆಪ್ಷನ್ ಬಿ ಹರಿಯುವ ನದಿಗೆ, ಆಪ್ಷನ್ ಸಿ ಮರುಭೂಮಿಗಳಲ್ಲಿ, ಆಪ್ಷನ್ ಡಿ ಸಣ್ಣ ಸಣ್ಣ ತೊರೆಗಳಲ್ಲಿ. ಎಸ್, ಜಲಾಶಯಗಳನ್ನ ಎಲ್ಲಿ ನಿರ್ಮಾಣ ಮಾಡ್ತಾರೆ? ಹರಿಯುವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡ್ತಕ್ಕಂಥ ಏನು ಒಂದು ವ್ಯವಸ್ಥೆ ಇದೆ ಅದನ್ನು ಅಣೆಕಟ್ಟು ಅಂತ ಕರಿತೀವಿ, ಅದನ್ನು ಜಲಾಶಯಗಳು ಅಂತ ಕರಿತೀವಿ. ಜಲಾಶಯಗಳನ್ನ ಹರಿಯುವ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗುತ್ತೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್. ನೋಡಿದ್ರಲ್ಲ, ಈ ರೀತಿಯ ಕ್ವಶನ್ಗಳನ್ನ ನಿಮ್ಮ ಸೋಷಿಯಲ್ ಸ್ಟಡಿಗೆ ಸಂಬಂಧಪಟ್ಟಂತೆ, ಸಾಮಾನ್ಯ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ, ಸೈನ್ಸಿಗೆ ಸಂಬಂಧಪಟ್ಟಂತೆ ಕೇಳ್ತಾ ಇರ್ತಾರೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡೋಣ. ಎಲ್ರಿಗೂ ಧನ್ಯವಾದಗಳು.